ನಮಸ್ಕಾರ ವೀಕ್ಷಕರೇ. ಜಪಾನ್ ಅರ್ಥ್ವೇಕು ಇದು ಸಾಮಾನ್ಯ ಅಲ್ಲ. ಅರ್ಥ್ವೇಕ್ ಆಗ್ತಾ ಇರತ್ತೆ ಬಿಡಿ. ಅವತ್ತು ಒಂದೇ ದಿನ ಇಡೀ ಭೂಮಿ ಮೇಲೆ ಲೆಕ್ಕ ಹಾಕೊಳ್ಳೋದಾದ್ರೆ ಆಗಿರೋ ಅರ್ಥ್ವೇಕ್ಗಳು ಸುಮಾರು 500ಕ್ಕೂ ಜಾಸ್ತಿ. ಅಂದ್ರೆ ಇದರ ಅರ್ಥ ಏನು? ಭೂಮಿ ಒಂದು ಎಚ್ಚರಿಕೆ ಸಂದೇಶನ ಕೊಡ್ತಾನೆ ಇದೆ. ಯಾವಾಗ ಏನ್ ಬೇಕಾದ್ರೂ ಆಗಬಹುದು, ನೀವ್ ಎಚ್ಚೆತ್ಕೊಳ್ಳಿ, ಸೇಫ್ ಆಗಿರೋ ಝೋನ್ ನ ನೋಡ್ಕೊಳ್ಳಿ, ಅಷ್ಟೇ ಭೂಮಿ ಕೊಡ್ತಾ ಇರೋ ಎಚ್ಚರಿಕೆ ಸಂದೇಶ. ಇದೇ ಜ್ಞಾನಿಗಳು ತಿಳಿಸಿದ್ದು. ಭೂಮಿ ಯಾವುದೋ ಒಂದು ಮೂಲದಿಂದ ಎಚ್ಚರಿಕೆ ಕೊಡುತ್ತೆ, ನೀವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಅದನ್ನ ಅನುಭವಿಸ್ಲೇಬೇಕಾಗತ್ತೆ, ಅಷ್ಟೇ ಹೇಳಿದ್ದು ಜ್ಞಾನಿಗಳು. ಇವತ್ತು ಅಂತ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಅದಾಗುತ್ತೆ ಇದಾಗುತ್ತೆ ಓಕೆ, ಆದ್ರೆ ಆದಾಗ ನಾವ್ ಹೇಗೆ ಬಚಾವಾಗಬೇಕು, ಫಸ್ಟ್ ದಾರಿಗಳನ್ನ ಹುಡುಕೊಳ್ಳಿ ಅಂತಾನೆ ಜ್ಞಾನಿಗಳು ತಿಳಿಸಿದ್ದು. ಇವತ್ತು ನಾವ್ ಅದನ್ನ ಮಾಡೋದನ್ನ ಬಿಟ್ಬಿಟ್ಟಿದೀವಿ. ಎಷ್ಟೋ ಜನ ಮಾಡ್ಕೊಂಡಿರ್ಬೋದು, ಇನ್ನ ಕೆಲವಷ್ಟು ಜನ ಅಯ್ಯೋ ಏನಾಗಲ್ಲ ಬಿಡಪ್ಪ, ಇಷ್ಟು ವರ್ಷನೇ ಏನಾಗಿಲ್ಲ, ಇನ್ ಮುಂದೆ ಏನಾಗುತ್ತೆ ಅಂತ ಯೋಚನೆ ಸುಮ್ಮನಿರ್ತೀವಿ. ಜಪಾನ್ ಅಲ್ಲಿ ಮೊನ್ನೆ ಆಗಿರೋ ಭೂಕಂಪ ನಿಮ್ಗೂ ಗೊತ್ತಿರೋದೆ. 7.1 7.2 ತನಕ ರೀಚ್ ಆಗಿತ್ತು. ಅದರಿಂದ ಕೆಲವಷ್ಟು ನಷ್ಟಗಳಾದ್ವು. ಅವಾಗ ಮಾತ್ರ ಗೊತ್ತಾಗುತ್ತೆ, ಓಕೆ ಈ ಭೂಕಂಪದಿಂದ ಜನಕ್ಕೆ ತೊಂದರೆ ಆಯ್ತು ಅಂತ. ಒಂದು 18 ಜನ ಸತ್ತೋದ್ರು ಅಷ್ಟೇ. ಬಟ್ ಆದ್ರೆ ಅದು ಒಂದು ಎಚ್ಚರಿಕೆ, ಮುನ್ನೆಚ್ಚರಿಕೆ. ಯಾಕೆ ಹೇಳ್ತೀನಿ ಅಂದ್ರೆ, ಇದೇ ರೀತಿ ಅರ್ಥಕ್ವೇಕ್ಗಳು ಅವತ್ತು ಒಂದೇ ದಿನ 28ನೇ ತಾರೀಕು ಜುಲೈ ಒಂದೇ ದಿನ ಆಗಿರೋ ಸುಮಾರು 500ಕ್ಕೂ ಜಾಸ್ತಿ ಅರ್ಥಕ್ವೇಕ್ಗಳಾಗಿದೆ. ಜಪಾನ್ ಅಲ್ಲಿ ಆಗಿರೋ ಇನ್ಸಿಡೆಂಟ್ಗಳನ್ನ ಅವ್ರು ತೋರಿಸ್ತಾ ಇದ್ದಾರೆ. ಸಣ್ಣ ಪುಟ್ಟದಾಗಿ ಇಂಪ್ಯಾಕ್ಟ್ ಆಗಿರ್ಬೋದು, ಮೇಜರ್ ಆಗಿ ಇಂಪ್ಯಾಕ್ಟ್ ಆಗಿಲ್ಲದೆ ಇರ್ಬೋದು. ರಸ್ತೆಗಳು ಕುಸಿದಿರೋದು, ಅದು ಇದು ಆಗಿರೋದು, ಅಲ್ಲೇ ಬೆಂಕಿ ಅನಾಹುತಗಳು ಕೂಡ ಆಗಿದೆ. ಏಕೆ ಅಂದ್ರೆ ಒಂದು ಸಲ ಭೂಕಂಪ ಆದಾಗ ಅದು ಯಾವ ತರ ಬೇಕಾದ್ರೂ ಕನ್ವರ್ಟ್ ಆಗ್ಬಿಡ್ಬಹುದು ಅಂತಾನೆ ಹೇಳ್ತಾರೆ. ಒಂದು, ನೀರಿಂದ ಇಂಪ್ಯಾಕ್ಟ್ ಆಗ್ಬಹುದು, ಡ್ಯಾಮ್ಗಳು ಏನಾದ್ರು ಡ್ಯಾಮೇಜ್ ಆಗ್ಬಹುದು, ಇಲ್ಲ ಟ್ಯಾಂಕರ್ಗಳು ಡ್ಯಾಮೇಜ್ ಆಗ್ಬಹುದು, ಇನ್ನ ಗ್ಯಾಸ್ ಪೈಪ್ ಲೈನ್ಗಳು ಡ್ಯಾಮೇಜ್ ಆಗ್ಬಹುದು, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿಯಿಂದ ಇಂಪ್ಯಾಕ್ಟ್ ಆಗ್ಬೋದು. ಓವರ್ ಆಲ್ ಆಗಿ ಇದೆಲ್ಲದ್ರಿಂದ ಕೂಡ ಇಂಪ್ಯಾಕ್ಟ್ ಅನ್ನು ತಟ್ಟಬಹುದು. ಇದೇ ಜ್ಞಾನಿಗಳು ತಿಳಿಸಿದ್ದು. ಇಲ್ಲಿ ಕಾಣಿಸ್ತಾ ಇರ್ಬೋದು ಸಣ್ಣ ಪುಟ್ಟ ಇಂಪ್ಯಾಕ್ಟ್ ಅಂತಾನೆ ಅನ್ಕೊಳ್ತೀವಿ ಬಿಡಿ. ಅದಾದ್ಮೇಲೆ ಇಲ್ಲಿ ನೋಡೋದಾದ್ರೆ ಅಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಯ್ತು ಅಂತ ಕೆಲವಷ್ಟು ಫೋಟೋಗಳಲ್ಲಿ, ವಿಡಿಯೋಗಳಲ್ಲಿ ತೋರಿಸಿದ್ದಾರೆ. ಇದು ಯಾವ್ದೋ ಒಂದು ಬಿಲ್ಡಿಂಗ್ ಫಿಕ್ಸ್ ಮಾಡಿರೋ ಕ್ಯಾಮ್ರಾದಲ್ಲಿ ಅಲ್ಲಿ ಕಾಣಿಸಿರುವಂತ ವೈಬ್ರೇಷನ್ ಯಾವ ಮಟ್ಟಕ್ಕಿತ್ತು ಅನ್ನೋದನ್ನ ತೋರಿಸ್ತಾರೆ. ಆಮೇಲೆ ಪ್ರಾಣಿಗಳಿಗೆ ಅದು ಸೆನ್ಸಿಂಗ್ ಯಾವ ತರ ಇತ್ತು ಅಂದ್ರೆ, ಆಗೋದಕ್ಕೆ ಮುಂಚೆನೆ ಅದಕ್ಕೆ ಸೆನ್ಸ್ ಆಗೋಗ್ಬಿಟ್ಟಿದ್ವು. ಇದೆಲ್ಲ ಎಷ್ಟೋ ಸ್ಟಡಿ ಮಾಡ್ತಾ ಇರ್ತಾರೆ ಜಿಯೋಲಜಿಕಲ್ ಡಿಪಾರ್ಟ್ಮೆಂಟ್ಗಳು. ಅವರು ಎಚ್ಚರಿಕೆ ಕೊಡಬಹುದು. ಇಲ್ಲಿ ಪ್ರಾಣಿಗಳು ನೋಡಿ, ಬಿಫೋರ್ ಅದು ಆಗುತ್ತೆ ಅಂತ ಅನುಭವಕ್ಕೆ ಬರೋದಕ್ಕೆ ಮುಂಚೆನೆ ಅವಕ್ಕೆ ಸೆನ್ಸ್ ಆಗಿದೆ, ಫೀಲ್ ಮಾಡ್ತಾ ಇದಾವೆ ಅವು. ಇದೇ ರೀತಿ ಜಿಯೋಲಜಿಕಲ್ ಡಿಪಾರ್ಟ್ಮೆಂಟ್ಗಳಿಗೂ ಗೊತ್ತಾಗಿರುತ್ತೆ, ಭೂಮಿ ಒಳಗಡೆ ಎಲ್ಲ ಎಷ್ಟೋ ಗಂಟೆಗಳ ಮುಂಚೆ ಈ ರೀತಿ ಬದಲಾವಣೆ ಆಗುತ್ತೆ, ಇದರಿಂದ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಿರುತ್ತೆ. ಕೆಲವಷ್ಟು ಜನರನ್ನ ಎಚ್ಚರಿಸೋ ಕೆಲಸ ಮಾಡಿರ್ತಾರೆ. ಇನ್ನು ನೆಗ್ಲಿಜಿಯನ್ಸ್ ಅಂತಾನೆ ಹೇಳ್ಬೋದು. ಆ ನೆಗ್ಲಿಜಿಯನ್ಸ್ ಇಂಪ್ಯಾಕ್ಟ್ ಎಷ್ಟೋ ಜನಕ್ಕೆ ತಟ್ಟಿರುತ್ತೆ. ಇಲ್ಲೂ ನೋಡ್ಬೋದು. ಇನ್ನ ಒಂದು ಮಾಲ್ ಅಲ್ಲಿ ಕರೆಂಟ್ ಹೋಯ್ತು, ಅದೇ ಹೇಳಿದ್ದು, ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಬೆಂಕಿ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಇಲ್ಲ ವಾಟರ್ ಸ್ಪ್ರೇ ಆಗೋ ಚಾನ್ಸಸ್ ಇರುತ್ತೆ. ಓವರ್ ಆಲ್ ಆಗಿ ಬೇರೆ ಬೇರೆ ರೀತಿ ಇಂಪ್ಯಾಕ್ಟ್ಗಳು ಆಗಬಹುದು. ಒಂದು ಎಚ್ಚರಿಕೆ ಅಷ್ಟೇ ಇದೆಲ್ಲ ಕೂಡ. ಇನ್ನು ಮುಂದೆನೂ ಈ ಥರದ್ದು ದೊಡ್ಡ ದೊಡ್ಡದಾಗಿ ನಡೀಬಹುದು. ನಡೆದಾಗ ನಿಮ್ಮ ಎಚ್ಚರಿಕೆನಲ್ಲಿ ನೀವಿರಿ. ಅಲ್ಲಿ ನೋಡ್ಬೋದು ರಸ್ತೆಗಳಲ್ಲಿ ಹೋಗ್ತಾ ಇರೋ ಟ್ರೈನ್ಗಳು ಇಂಪ್ಯಾಕ್ಟ್ ಆಗಿರೋದು, ಇಲ್ಲ ರಸ್ತೆಗಳು ಯಾವ ರೀತಿ ಇದಾಗ್ತಾ ಇರೋದ್ರಲ್ಲಿ ಕಾಣಿಸ್ತಾ ಇದೆ. ಇದೆಲ್ಲ ಏನು ಅಂದ್ರೆ, ಬಹುಮಹಡಿ ಕಟ್ಟಡಗಳು ಸೇಫ್ ಅಲ್ಲ ಭೂಕಂಪ ನಡೆದಾಗ. ಇನ್ನ ಈ ಅಂಡರ್ಗ್ರೌಂಡ್ ಗ್ಯಾಸ್ ಲೈನ್ ಎಲ್ಲಿ ಹೋಗಿರುತ್ತೆ ಅಲ್ಲಿ ಜಾಗ ಸೇಫ್ ಅಲ್ಲ, ಡ್ಯಾಮ್ ನಿಯರ್ ಬೈ ಸೇಫ್ ಅಲ್ಲ, ನದಿಗಳ ನಿಯರ್ ಬೈ ಸೇಫ್ ಅಲ್ಲ, ಬೆಟ್ಟ ಗುಡ್ಡಗಳ ನಿಯರ್ ಬೈ ಸೇಫ್ ಅಲ್ಲ. ಅಲ್ಲಿ ಯಾವ ರೀತಿ ಬೇಕಾದ್ರೂ ಇಂಪ್ಯಾಕ್ಟ್ ಆಗಬಹುದು. ಎಚ್ಚರಿಕೆ ವಹಿಸಿ ನೀವು ಬದುಕನ್ನ ಎಲ್ಲಿ ಕಟ್ಕೋಬೇಕು ನೋಡಿ ಕಟ್ಕೊಳ್ಳಿ ಅಂತ ಒಂದು ಪ್ರಕೃತಿ ಮುನ್ನೆಚ್ಚರಿಕೆ ಕೊಡ್ತಾ ಇದೆ. ಕಡಿಮೆಗೆ ಸಿಕ್ತು ನಾವ್ ಹೇಗೋ ಬದುಕೊಂಡ್ಬಿಡೋಣ, ಅಲ್ಲಿ ಇಲ್ಲಿ ಸಿಕ್ತು ಮಾಡ್ಕೊಂಡ್ಬಿಡ್ತೀವಿ. ಬಟ್ ಆದ್ರೆ ಎಚ್ಚರಿಕೆ, ಇದೆಲ್ಲ ಕೂಡ ಒಂದು ಫ್ಯೂಚರ್ಗೆ ಪ್ಲಾನ್ ಮಾಡ್ಕೊಳ್ಳಿ ಅಂತ ಒಂದು ಎಚ್ಚರಿಕೆ ಕೊಡ್ತಾ ಇದೆ ಅಷ್ಟೇ. ಮಾಡ್ಕೊಳ್ಳೋರು ಮಾಡ್ಕೋಬಹುದು. ನಮ್ಮ ದೇಶದಲ್ಲೂ ಸಣ್ಣ ಪುಟ್ಟದಾಗ ಆಗಿದೆ. ನಾನು ಅದೇ ಹೇಳಿದ್ದು, 28ನೇ ತಾರೀಕು ಲೆಕ್ಕ ಹಾಕೊಳ್ಳೋದಾದ್ರೆ ಆ ಡೇಟಾನೇ ತೋರಿಸ್ತಾ ಇದೀನಿ ನೋಡಿ. ಅವತ್ತೊಂದು ದಿನ ನಮಗ್ ಗೊತ್ತಾಗಿದ್ದೇನು, ಜಪಾನ್ ಅಲ್ಲಿ ಅರ್ಥಕ್ವೇಕ್ 7.1 ಮ್ಯಾಗ್ನಿಟ್ಯೂಡ್ ಅಂತ. ಆದ್ರೆ ಬೇರೆ ಬೇರೆ ಕಡೆ ನೋಡೋದಾದ್ರೆ ಸುಮಾರು 6 ಮ್ಯಾಗ್ನಿಟ್ಯೂಡ್, ಅರೌಂಡ್ 5 to 6 ಮ್ಯಾಗ್ನಿಟ್ಯೂಡ್ 14 ಅರ್ಥಕ್ವೇಕ್ ಆಗಿದೆ. ಇನ್ನ ಕಡಿಮೆ ಲೆಕ್ಕ ಹಾಕೊಂಡ್ರೆ ಆವರೇಜ್ ಆಗಿ ಅದನ್ನೆಲ್ಲ ಟೋಟಲ್ ಮಾಡಿದ್ರೆ ಸುಮಾರು 500ಕ್ಕೂ ಜಾಸ್ತಿ ಅರ್ಥಕ್ವೇಕ್ಗಳು ಒಂದೇ ದಿನ ಆಗಿದೆ. ಈ ತರ ಅರ್ಥಕ್ವೇಕ್ಗಳು ಜಾಸ್ತಿ ಆಗ್ತಾ ಇದೆ. ಕಾರಣ ನಾವೇ ಬಿಡಿ. ಸಂಪನ್ಮೂಲ ಬಳಕೆ ಆಗಿರ್ಬೋದು, ಅಂತರ್ಜಲ ಬಳಕೆ ಆಗಿರ್ಬೋದು, ಓವರ್ ಆಲ್ ಆಗಿ ಇದೆಲ್ಲ ಅದರಿಂದ ನಾವೇ ಇದಕ್ಕೆಲ್ಲ ಕಾರಣ ಆಗಿದ್ದೀವಿ. ಇನ್ನ ಇದನ್ನ ಫೇಸ್ ಮಾಡ್ಬೇಕಾಗಿದೆ ಮುಂದಿನ ದಿನಗಳಲ್ಲಿ. ಅದನ್ನ ಫೇಸ್ ಮಾಡೋದಕ್ಕೆ ಸಿದ್ಧ ಆಗಿ ಅಷ್ಟೇ. ಎಷ್ಟೋ ವಿಷಯಗಳನ್ನ ತಿಳಿಸ್ಬೇಕಾಗಿದೆ, ತಿಳಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.